ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬಂದ ಖಾಸಗಿ ಬಸ್. ಬೆಂಗಳೂರು ಮೈಸೂರಿಗೆ ಸಂಚರಿಸುವಂತಹ ಖಾಸಗಿ ಬಸ್ ಇದು. ಮೈಸೂರು ಕಡೆಗೆ ಕೆಎಸ್ಆರ್ಟಿಸಿ ಬಸ್ ಇಲ್ಲದೆ ಇರೋ ಕಾರಣಕ್ಕೆ ಸಾರಿಗೆ ಇಲಾಖೆ ಈಗ ಖಾಸಗಿ ಬಸ್ಗಳನ್ನು ನಿಯೋಜನೆ ಮಾಡಿದೆ. ಪ್ರಯಾಣಿಕರಿಗೆ ಸಮಸ್ಯೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಖಾಸಗಿ ಬಸ್ನ ವ್ಯವಸ್ಥೆಯನ್ನು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಚನ್ನಪಟ್ಟಣ ರಾಮನಗರವನ್ನು ಹೊರತುಪಡಿಸಿ ಬೇರೆ ಯಾವ ಭಾಗಕ್ಕೂ ಕೂಡ ಬಸ್ ಇಲ್ವಂತೆ. ಹಾಗಾಗಿ ಪ್ರಯಾಣಿಕರ ಸಂಖ್ಯೆಯೂ ಕೂಡ ತೀರಾ ಇಳಿಮುಖವಾಗಿದೆ. ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ರಸ್ತೆಗೆ ಇಳಿದಿರುವಂತಹ ಸಂಖ್ಯೆ ಕಡಿಮೆ ಆಗಿದೆ. ಪ್ರಯಾಣಿಕರು ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಸಾರಿಗೆ ಸಚಿವರು ಹೇಳಿದರು. ಹಾಗಾಗಿ ಖಾಸಗಿ ಬಸ್ಸುಗಳನ್ನು ನಿಯೋಜನೆ ಮಾಡಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಈ ಮುಷ್ಕರಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತೇಳಿ ಡೀಟೇಲ್ಸ್ ಕೊಡ್ಬಹುದಾ ಅಂತ? ಪ್ರೇಮ್, ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಬೆಳಗಿನ ಜಾವದ ಹೊತ್ತಿಗೆ ನಾವು ನೋಡಿದ ಪ್ರಕಾರ ಅಲ್ಲೊಂದು ಇಲ್ಲೊಂದು ಕೆಎಸ್ಆರ್ಟಿಸಿ ವಾಹನಗಳು ಓಡಾಡ್ತಾ ಇದ್ವು. ಆದರೆ ಸಮಯ ಕಳೆದಂತೆ ಎಲ್ಲ ಕೆಎಸ್ಆರ್ಟಿಸಿ ವಾಹನಗಳು ಕೂಡ ಸಂಪೂರ್ಣವಾಗಿ ಸ್ಟಾಪ್ ಆಗಿರುವಂಥದ್ದು. ಹಾಗಾಗಿ ಈಗಷ್ಟೇ ನೀವು ಖಾಸಗಿ ಬಸ್ಸನ್ನು ಅಂದರೆ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಸನ್ನು ಕರೆಸಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಬಸ್ ಏನಿದೆ ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದೆ ಈ ಬಸ್ಸನ್ನು ಇಲ್ಲಿಗೆ ಕರೆಸಿರುವಂಥದ್ದು. ಬೆಂಗಳೂರು ಟು ಮೈಸೂರಿಗೆ ಹೋಗೋದಕ್ಕೆ ಅಂತ ಕರೆಸಿರುವಂಥದ್ದು. ಅಂದರೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮೈಸೂರಿನ ಕಡೆಗೆ ಹೋಗೋದಕ್ಕೆ ಯಾವುದೇ ರೀತಿಯ ಬಸ್ಗಳಿಲ್ಲ. ಬದಲಾಗಿ ಕೇವಲ ಚನ್ನಪಟ್ಟಣ ರಾಮನಗರ ತನಕ ಮಾತ್ರ ಬಸ್ಗಳ ವ್ಯವಸ್ಥೆ ಇರುವಂಥದ್ದು. ಪ್ರಯಾಣಿಕರ ಸಂಖ್ಯೆಯಲ್ಲೂ ನೋಡೋದಾದರೆ ಸಾಕಷ್ಟು ಇಳಿಮುಖ ಕಂಡಿದೆ. ಯಾವುದೇ ರೀತಿಯ ವಾಹನಗಳು ಕೂಡ ಓಡಾಡ್ತಾ ಇಲ್ಲ. ಹಾಗಾಗಿ ಜನ ಕೂಡ ಹಂತವಾಗಿ ಜನಸಂಖ್ಯೆ ಕೂಡ ಕಡಿಮೆ ಆಗಿದೆ. ಆದರೂ ಕೂಡ ಈ ಮೈಸೂರಿನ ಕಡೆಗೆ ಅಲ್ಲೊಂದು ಇಲ್ಲೊಂದು ಜನ ಪ್ರಯಾಣಿಕರೇನು ಬರ್ತಾರೆ, ಅವ್ರಿಗೋಸ್ಕರ ಏನಾದರೂ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಖಾಸಗಿ ಬಸ್ಸನ್ನು ಅಧಿಕಾರಿಗಳೇ ತಗೊಂಬಂದು ಇಲ್ಲಿ ನಿಲ್ಲಿಸಿರುವಂಥದ್ದು. ಆದರೂ ಕೂಡ ಪ್ರಯಾಣಿಕರು ಯಾರು ಕೂಡ ಸ್ಯಾಟಲೈಟ್ ಬಸ್ ನಿಲ್ದಾಣ ಕಡೆಗೆ ಬರ್ತಾ ಇಲ್ಲ. ಬರುವಂಥ ಅಲ್ಲೊಬ್ಬರು ಇಲ್ಲೊಬ್ಬರು ಪ್ರಯಾಣಿಕರಿಗೆ ಪ್ರೈವೇಟ್ ಬಸ್ಗಳ ಮೊರೆ ಹೋಗುವಂತೆ ಅಧಿಕಾರಿಗಳೇ ಸೂಚನೆ ಕೊಡ್ತಾ ಇರುವಂಥದ್ದು ಪ್ರಾರಂಭದಲ್ಲಿ. ಅದನ್ನು ಹೊರತುಪಡಿಸಿದರೆ ಒಳಗಡೆಗೆ ಬರುವಂಥ ಸಿಬ್ಬಂದಿಗೆ ಅಲ್ವಾ ಪ್ರಯಾಣಿಕರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಬಸ್ಸನ್ನು ಈಗಷ್ಟೇ ಕರೆಸಿರುವಂಥದ್ದು. ಇನ್ನೂ ಕೂಡ ಯಾರು ಕೂಡ ಬಸ್ ಒಳಗಡೆ ಹತ್ತಿಲ್ಲ. ಬದಲಾಗಿ ಬರೇ ರಾಮನಗರ, ಚನ್ನಪಟ್ಟಣ ಈ ಹತ್ತಿರದ ಯಾವುದು ಊರುಗಳಿಗೆ ಮಾತ್ರ ಒಂದೆರಡು ಬಸ್ಗಳು ಬಂದು ಉಳಿದಂತೆ ಯಾವುದೇ ರೀತಿಯ ಬಸ್ಗಳ ವ್ಯವಸ್ಥೆ ಇಲ್ಲ. ಪ್ರಯಾಣಿಕರ ಸಂಖ್ಯೆಯಲ್ಲೂ ನೀವು ನೋಡ್ಬೋದು, ಬಹುತೇಕ ಪ್ರಯಾಣಿಕರೆಲ್ಲ ಖಾಲಿ ಹೊಡಿತಾ ಇರುವಂಥದ್ದು. ಬರೀ ಸಿಬ್ಬಂದಿಯೇ ಕಾಣಿಸ್ತಾ ಇದ್ದಾರೆ. ಎಲ್ಲೂ ಕೂಡ ಸಾಕಷ್ಟು ಜನ ಪ್ರಯಾಣಿಕರು ಇಷ್ಟೊತ್ತಿಗಾಗಲೇ ನೂರಾರು ಸಂಖ್ಯೆಯಲ್ಲಿ ಇರಬೇಕಾದಂಥ ಪ್ರಯಾಣಿಕರು ಇವತ್ತಿನ ಸಂಖ್ಯೆಯಲ್ಲಿ ನೋಡೋದಾದರೆ ಬಹುತೇಕ ಕಡಿಮೆ ಆಗಿದೆ. ಮತ್ತು ಸಿಬ್ಬಂದಿಗಳಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದ್ದಾವೆ. 10:30 ನಂತರದಲ್ಲಿ ಮುಷ್ಕರ ಕೈ ಬಿಡುವ ಸಾಧ್ಯತೆ ಇದೆ. ಆ ನಂತರದಲ್ಲಿ ನಾವು ಕೆಲಸಕ್ಕೆ ಹಾಜರಾಗ್ತೀವಿ ಅನ್ನೋ ಮಾತನ್ನು ಕೂಡ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು. ಆದರೆ ಹಾಗಾಗಿ ಪ್ರಯಾಣಿಕರು ಮಾತಾಡಿಸಿದ್ರೆ ಪ್ರಯಾಣಿಕರ ಮುಷ್ಕರದ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಏಕಾಏಕಿ ಈ ರೀತಿ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಬಹುತೇಕರು ಬೆಳಗ್ಗೆ ಬಂದು ವಾಪಸ್ ಹೋಗೋದ್ರು ಹೊರತುಪಡಿಸಿದ್ರೆ ಈಗ ಯಾರು ಕೂಡ ಬಸ್ ನಿಲ್ದಾಣದ ಕಡೆಗೆ ಬರ್ತಿಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಲ್ಲಿರೋದ್ರಿಂದ ಈ ಮುಷ್ಕರದಿಂದ ಹೆಂಗೋ ಏನೋ ಅನ್ನುವಂತಹ ಪರಿಸ್ಥಿತಿ ಇತ್ತು. ಬಟ್ ಜನರು ಸ್ವಯಂ ಪ್ರೇರಿತವಾಗಿಯೇ ಈಗ ರಸ್ತೆಗೆ ಇಳಿತಾ ಇಲ್ಲ, ಸರ್ಕಾರಿ ಬಸ್ಗಳತ್ತ ಮುಖ ಮಾಡ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ, 10:45, 11 ಗಂಟೆ ಅಷ್ಟೊತ್ತಿಗೆ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಏನು ಮಾಡ್ತಾರೆ ಸಾರಿಗೆ ನೌಕರರು ಅಂಥೇಳಿ, ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡೋದಕ್ಕೆ ಮುಂದಾಗ್ತಾರಾ ಅಥವಾ ಮುಷ್ಕರವನ್ನು ಮುಂದುವರಿಸ್ತಾರಾ, ಕಾದು ನೋಡಬೇಕಿದೆ.